ಬೆಂಗಳೂರು ಟು ಮಂತ್ರಾಲಯ. ಡೈಮಂಡ್ ಹುಡುಕ್ತವ್ರ ನೋಡ್ಕೊರು, ಡೈಮಂಡ್ ಏನೋ ಹುಡುಕ್ತವ್ರೆ, ಡೈಮಂಡ್ ಹುಡುಕ್ತವ್ರೆ ಎಲ್ಲರೂ. ಅಲ್ಲಿ ಆನ್ಲೈನಲ್ಲಿ ರೂಮು ಬುಕ್ ಮಾಡಿದ್ದೆ 1 ತಿಂಗಳ ಮುಂಚೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವರೆಲ್ಲ ಫ್ಯಾನ್ ಇನ್ಸ್ಟಾಲ್ ಮಾಡೋರು. ಇಲ್ಲಿ ನೋಡ್ಕೊರು ಹೆಂಗಿಕ್ಕವ್ರೆ ಉದ್ದಕ್ಕೆ. ಹ್ಞೂ ಎಲ್ಲ ಅದ್ರ ಮೆಟೀರಿಯಲ್ಸ್ಗಳು. ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು. ಲೆಫ್ಟ್ ಎತ್ಕೋ, ಹಿಂಗೆ ಲೆಫ್ಟ್ ಎತ್ಕೋ. ಒಳಗಡೆ ಹೋದರೆ ದೇವಸ್ಥಾನ ಎಂಟ್ರೆನ್ಸು. ನಮ್ಮ ರೂಮ್ ಇರೋದು ಈ ಕಡೆ. ರೂಮು ಕೊಟ್ಟರು 62 ಅಂತೆ ರೂಮು. ನೋಡಿ ಇದೆ ರೂಮ್ ಟೂರು ಮಾಡ್ಬೋದು. ತಿರುಪತಿನಲ್ಲಿ ನಾವು ಹೋಗೋದು. ಗೀಜರ್ ಇದೆ ನೋಡು. ಇವಾಗ 2ನೇ ಸತಿ ದರ್ಶನ ಮಾಡ್ಕೊಂಡ್ಬಂದ್ರಿ. ನಮ್ಮಪ್ಪ ಇರೋದಕ್ಕೆ ಹಿಂಗೆ ಸೀನಿಯರ್ ಸಿಟಿಸನ್ ಅಂತ ಕರ್ಕೊಂಡೋದೆ. ಎಲ್ಲರೂ ಹಂಗೆ ಹೋಗ್ತವ್ರೆ, ಬಿಡ್ತವ್ರೆ. ನೋಡಿ ನಾವು ಇವಾಗ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಮನೆಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಅದು ಹೈವೇ ರೋಡಲ್ಲಿ. ಏನಂತ ಒಳಗಡೆ ಬಂದು ಹೇಳ್ತೀನಿ. ಗಾಳಿ ಜೋರಾಗಿದೆ. ಏನಕ್ಕೆ ಹಾಕ್ಸಿದ್ದೀವಿ ಅಂದರೆ ನಾವು ಇವಾಗ ನ್ಯಾನೋಗೆ ಫುಲ್ ಟ್ಯಾಂಕ್ ಮಾಡಿದ್ದೀವಿ. ಸೊ ಇವಾಗ ನಾವು ಬೆಂಗಳೂರು ಟು ಹೈದ್ರಾಬಾದ್ ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಹಂಗೆ ಏರ್ ಚೆಕ್ ಮಾಡಿಸ್ಕೊಳ್ಳೋಣ. ಏರ್ ಚೆಕ್ ಮಾಡಿಸ್ಕೊಂಡು ಸ್ಟ್ರೈಟ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಟು ಮಂತ್ರಾಲಯ. ನೋಡಿ ಅನಂತಪುರಿಂದ ನೋಡಿ ಚೆನ್ನಾಗಿಲ್ಲ. ಅನಂತಪುರ ಗಂಟ ಹೋಗಿ ಮಳೆ ಬಿದ್ದು ಅನಂತಪುರ ಆದ್ಮೇಲೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತವ್ರೆ. ಎಲ್ಲ ದಿನಗಳಾಗ್ಬಿಟ್ಟಿದೆ. ಸೊ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಒಂದು 12 ಗಂಟೆ ಆಗಿದೆ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ? 140. ಇನ್ನೂ ಒಂದು 140 ಇದೆ. ನೆಕ್ಸ್ಟ್ 40 ಕಿಲೋಮೀಟರ್ಸ್ಗೆ ಅಲ್ಲಿ ಒಂದು ಗುತ್ತಿ ಅಂತ ಊರು ಬರುತ್ತೆ ಇದೇ ರೋಡಲ್ಲಿ. ಅಲ್ಲಿ ಲೆಫ್ಟ್ ಡೈವರ್ಷನ್ ತಗೊಂಡು ಸ್ಟ್ರೈಟ್ ನಮ್ಮ ಮಂತ್ರಾಲಯಕ್ಕೆ ಹೋಗಬೇಕು. 50 ಗಂಟೆ ನಾನು ಓಡಿಸ್ಬಿಟ್ಟು ಆಮೇಲೆ ನಮ್ಮ ಅವಾಗಲಿಂದ ಓಡಿಸ್ತಾ ಇದೆ ಗಾಡಿ. ಹೀಗೆ ವಿಡಿಯೋನಲ್ಲಿ ಮಾತಾಡಿಲ್ಲ. ನೋಡಿ ಅಲ್ಲಿ ನ್ಯಾಷನಲ್ ಹೈವೇ ಎಕ್ಸಿಟ್ ಆದರೆ ಇಲ್ಲಿ ಯಾವುದೋ ಹೋಟ್ಲಿದೆ, ವಿಷ್ಣು ಹೋಟೆಲು. ತಿಂತೀರೇನಪ್ಪ? ಟೆಂಪೋನಲ್ಲಿ ನಮ್ಮ ಮದುವೆ ಹಿಂಗೆ ಇಳಿತವ್ರೆ. ಸೊ ಇವಾಗ ನಮ್ಮ ಅಣ್ಣ ಏನು ಡೈಮಂಡ ಸೈಟ್ಗಳು ಡೈಮಂಡ್ ಹುಡುಕ್ತವ್ರ ನೋಡ್ಕೊರು. ಡೈಮಂಡ್ ಏನೋ ಹುಡುಕ್ತವ್ರೆ.
ಓಹೋ ಡೈಮಂಡ ಸೈಟ್ಗಳು. ಓ ಕೆಳಗಡೆ ಕುತ್ಕೊಂಡ್ಬಿಟ್ಟವ್ರೆ ಕಾಂಪೌಂಡ್ಗಳು ಹಾಕ್ಕೊಂಡು. ಡೈಮಂಡ್ ಹುಡುಕ್ತವ್ರೆ ಎಲ್ಲರೂ. ಇಲ್ಲೆಲ್ಲ ಸಿಗುತ್ತೆ, ಇನ್ನು ಆಳುಗಳು ಹೋಗ್ಬೇಕು. ಮಳೆ ಬಂದ್ರಾಗ ಏನ ಅವ್ರ ಲೆಕ್ಕಾಚಾರ. ಡೈಮಂಡ್ ಹುಡುಕ್ತವ್ರೆ. ನಾನು ಹಿಂದೆ ಬಂದ್ಬಿಟ್ಟೆ ಸ್ವಲ್ಪ ಹೊತ್ತು. ಅಲ್ಲೆಲ್ಲ ಓಡಿಸಿದ್ನಲ್ಲ, 150 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನೇ. ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಇವಾಗ ಹೋಗಿ ಎಲ್ಲಾದರೂ ಊಟ ಮಾಡಿಕೊಂಡು, ಅಲ್ಲಿ ಆನ್ಲೈನಲ್ಲಿ ರೂಮು ಬುಕ್ ಮಾಡಿದ್ದೆ 1 ತಿಂಗಳ ಮುಂಚೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ಅದನ್ನು ನೋಡಿಸ್ತೀನಿ. ಇನ್ನೇನಿಲ್ಲ, ಇದು ಚಿಕ್ಕ ರೋಡು, ಬೈಪಾಸ್ ರೋಡ್ಗಳೆಲ್ಲ. ಅದೋನಿ ಅಲ್ಲಿ ಡೈವರ್ಷನ್ ತಗೊಂಡು ಹಂಗೆ ಹೋಗ್ಬೇಕು ಇವಾಗ. ಏನಕ್ಕೆ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡ್ಬಿಟ್ಟಿದೆ? ಪೊಲೀಸ್ ಸ್ಟೇಷನ್. ಲಾರಿಗಳೆಲ್ಲ 2 ಟೆಂಪೋ ನಿಂತಿದೆ ನೋಡು ಪಕ್ಕದಲ್ಲಿ. ಈ ಕಡೆ ಲಾರಿ, ಈ ಕಡೆ ಟೆಂಪೋ. ಅನ್ನಿಸ್ತಾ ಇದೆಯಾ ನಿಮಗೆ? ಸೆಂಟ್ರಲ್ ಆಟೋ ಬರ್ತಾ ಇದೆ. ಪಾಸಿಂಗ್ ಆಗ್ತಾ ಇಲ್ಲ ಲಾರಿ. 2 ಲಾರಿ ಬಂದ್ಬಿಟ್ಟಿದೆ. ಒಂದರಿಂದ ಒಂದು ನೋಡಿ. ನಮ್ಮ ಕಾರಿಂದ ಮುಂದೆ ಒಂದು ಕಾರು, ಅದ್ರ ಮುಂದೆ ಒಂದು ಟಿಪ್ಪರು, ಅದ್ರ ಮುಂದೆ ಇನ್ನೊಂದು ಕಂಟೈನರು, ಅದ್ರ ಮುಂದೆ ಒಂದು ಬಸ್ಸು, ಅದ್ರ ಮುಂದೆ ಇನ್ನೊಂದು ಟೆಂಪೋ, ಅದ್ರ ಮುಂದೆ 2 ಲಾರಿ. ಆಟೋ ಬೇರೆ ಸೈಡಲ್ಲೇ ನಿಂತ್ಕೊಂಡವನೆ. ಇಲ್ಲಿ ಬೇರೆ ಪಾರ್ಕಿಂಗ್ ಮಾಡೋರೆ, ಅಲ್ಲೂ ಪಾರ್ಕಿಂಗ್ ಮಾಡಿರ್ತಾರೆ ಮೋಸ್ಟ್ಲಿ, ಅದಕ್ಕೆ ಜಾಮ್ ಆಗಿರುತ್ತೆ. ಸ್ವಲ್ಪನೂ ಮೂವ್ ಆಗ್ತಾ ಇಲ್ವೇ 2 ಗಾಡಿನೂ? ಅದ್ರ ಮುಂದೆ ಗಾಡಿ ನೋಡಿ ಹಿಂದೆ ಹೋಗ್ತಾ ಇದೆ. ಮೂವ್ ಮಾಡ್ತಾವನೆ, ಮುಂದೆ ಬರ್ತಾವನೆ ಲಾರಿ. ಹೆಚ್ಚಲ್ಲವ್ರೆ ಇಬ್ರು ಅಂಟ್ಕೊಂಡು. ನಾನು ಫುಲ್ಲು ಝೂಮ್ ಮಾಡಿದ್ದೀನಿ. 8.9x ಇದೆ ಇವಾಗ. 1x ಸಿಗುತ್ತೆ ನೋಡಿ ಎಷ್ಟು ಹಿಂದೆ ಇದೆ. ಇವಾಗ ಮೂವ್ ಆಗ್ತಾ ಇದೆ. ಮತ್ತೆ ಲಾರಿ ಅವನು ಬರ್ತಾವನೆ ಸೈಡ್ಗೆ. ಅದರಿಂದ ಇನ್ನೊಂದು 3 ಲಾರಿ ಈ ಗಾಡಿ ಪಾರ್ಕಿಂಗ್ ಮಾಡಿರ್ತಾರೆ, ಅದಕ್ಕೆ ಜಾಮ್. ನಮ್ಮ ಬೆಂಗಳೂರು ಫುಟ್ಪಾತಲ್ಲಿ ವ್ಯವಹಾರ ಮಾಡೋಕ್ಕೆ ನಿಲ್ಸಲ್ವಾ, ಆ ಥರ ಇಲ್ಲೂ ಆಟೋಗಳು ನಿಲ್ಲಿಸಿದ್ದಾರೆ. ಅದಕ್ಕೆ ಕಂಜಂಕ್ಷನ್ ಆಗಿದೆ ಟೌನಿಗೆ. ನೋಡಿ ಇಲ್ಲೇ ಜಾಮ್ ಆಗಿದೆ ಪಾಯಿಂಟ್. ಎಷ್ಟು ಗಾಡಿಗಳಿದೆ ನೋಡಿ. ಇದು ಟಚ್ ಆಗ್ತಾ ಇರುತ್ತೆ ಅಂತ ನೋಡಿದ್ರು. ಕಂಟೈನರು ಏನಿದು? ಎಲೆಕ್ಟ್ರಿಕಲ್ದು ಯಾವುದೋ ಫಿಲ್ಟರ್ ಪೇಪರ್ ಕೌಂಟರ್ ಅಂತ ಬರ್ತಿತ್ತಲ್ಲಿ. ಅದ ಮಿಷಿನರಿ. ಬ್ರಿಡ್ಜ್ ಬಂದಿದೆ. ಈ ಬ್ರಿಡ್ಜ್ ಮೇಲೆ ಅಷ್ಟು ಲೋಡ್ ತಳಿಯುತ್ತಾ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತಾರೆ ಮೋಸ್ಟ್ಲಿ. ಅದೇ ಒಂದು ಸೈಡ್ ಮಾತ್ರ ಬರಬೇಕು ಆ ಟೈಮಲ್ಲಿ. ಕಂಟೈನರ್ ಪಾಸ್ ಆಗೋ ಗಂಟ ಆಪೋಸಿಟ್ ಯಾವ ಗಾಡಿನೂ ಬರೋಂಗಿಲ್ಲ. ವೆಯ್ಟು ಮಿಸ್ ಮ್ಯಾಚ್ ಆಗಿಬಿಟ್ರೆ ಕಷ್ಟ ಆಗೋಗುತ್ತೆ ಬ್ರಿಡ್ಜ್ಗಳು. ಇವಾಗ ಯಾವುದೋ ಒಂದು ಊರಿದೆ, ಈ ಊರುಗಳು ದಾಟ್ಕೊಂಡು ಹೋಗ್ಬೇಕು. ಇನ್ನೆಲ್ಲ ಅಷ್ಟೇ ಹಿಂಗೆ ಇರುತ್ತೆ ಮಂತ್ರಾಲಯ ಗಂಟ ರೋಡ್ಗಳು. ಸಿಂಗಲ್ ಲೈನ್ ಹೈವೇಗಳು ಎಲ್ಲ. ಇಲ್ಲೆಲ್ಲಾದರೂ ಒಳ್ಳೆ ಹೋಟ್ಲಿದ್ರೆ ನೋಡೋಣ. ಮದುವೆನಾ? ಸ್ಕೂಲ್ ಇದ್ದಂಗಿದೆ ಅದು.
ಸ್ಕೂಲ್ ಗುರು ಇದು ಸ್ಕೂಲಲ್ಲಿ ಏನೋ ಫಂಕ್ಷನ್. ನಾಯಿ ಮರಿ ನೋಡು ಸೆಂಟ್ರಲ್ಲಿ ಸಿಕ್ಕಾಕೊಂಡು. ನಾಯಿ ಮರಿ ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ? ಅಷ್ಟೇ, ಇನ್ನು ಹೋಗೋದು ಮುಂದಕ್ಕೆ ಹೋಗೋದು. ಗಾಳಿ ಕಮ್ಮಿ ಇದೆ, ಆವಾಗಲೇ ತಿರುಗ್ತಾ ಇತ್ತು ಅಲ್ಲಿಂದ, ಇವಾಗ ಇಲ್ಲ. ಎಷ್ಟು ಡಿಸ್ಟೆನ್ಸ್ ಇದೆ ನಮಗೂ ಫ್ಯಾನು. ಅವತ್ತು ಇದೇ ರೋಡಲ್ಲೇ ರಿಟರ್ನ್ ಹೋಗುವಾಗ KSRTC ಬಸ್ಸಲ್ಲಿ ಈ ಫ್ಯಾನ್ಗಳೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಎಲ್ಲ ಹಾಕಿದ್ದೆ. ಇವರೆಲ್ಲ ಫ್ಯಾನ್ ಇನ್ಸ್ಟಾಲ್ ಮಾಡೋರು. ಇಲ್ಲಿ ನೋಡಿದ್ರು ಹೆಂಗಿತ್ತವ್ರೆ ಉದ್ದಕ್ಕೆ. ಎಲ್ಲ ಅದ್ರ ಮೆಟೀರಿಯಲ್ಸ್ಗಳು. ಒಂದೊಂದನ್ನು ಎಲ್ಲೆಲ್ಲಿಂದ ಎತ್ಕೊಂಡ್ಬರ್ತಾರೋ ಟ್ರಾನ್ಸ್ಪೋರ್ಟಲ್ಲಿ. ಇನ್ನೂ ತುಂಬ ಮಾಡ್ತಾರೆ, ತುಂಬ ಮಾಡಿದ್ದಾರೆ ಆ ಕಡೆ ಈ ಕಡೆ. ಅಷ್ಟೊಂದು 5 ಕಿಲೋಮೀಟ್ರಿಂದ ನೋಡ್ತಾ ಇದ್ವಿ, 5-10 ಕಿಲೋಮೀಟ್ರಿಂದ ತುಂಬ ಇದೆ. ಇನ್ನೂ ತುಂಬ ರೆಡಿ ಮಾಡ್ತವ್ರೆ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆಲ್ಲ. ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಫುಲ್ಲು ಆಗ್ಬಿಟ್ಟಿರ್ತಾರೆ. ಸ್ಟೀಲ್ ಜಾಸ್ತಿ ಆಗ್ಬೇಕಿದೆ ಅವ್ರಿಗೂ. ಈ ಥರ ಒಂದು ಫ್ಯಾನ್ ಕಾಸ್ಟೇ 5ರಿಂದ 7 ಕೋಟಿ ಅಂತ ಹೇಳ್ತಾ ಇದೆ ಗೂಗಲ್. ಸೊ ಮಿನಿಮಮ್ ಅಂದ್ರೂ ಕೈಗಲ್ಲೇ 70-80 crores ಆಗೋಗ್ಬಿಡುತ್ತಂತೆ. ಆಮೇಲೆ ಇದ್ರ ಮೇಂಟೆನೆನ್ಸು ಎಷ್ಟು ಅಂದರೆ 15 to 20 lakhs ಆಗುತ್ತೆ ಅಂತಾರೆ. ಅದು ಸ್ಟಾರ್ಟಿಂಗ್ ಪ್ರೈಸು. ಸೊ ಡಿಪೆಂಡ್ಸ್ ಆನ್ ಹೌ ಮೆನಿ ಕಿಲೋವಾಲ್ಟ್ ಯು ವಿಲ್ ಜನರೇಟ್. ನಮ್ಮ ಪ್ಲ್ಯಾನಿಂಗು ನಮ್ಮ ಎಸ್ಟಿಮೇಷನ್ ಪ್ರಕಾರ ಕೋಟ್ ಮಾಡಿಕೊಡ್ತಾರೆ. ಈ ಥರ ಲ್ಯಾಂಡೆಲ್ಲ ಲೀಸಿಗೆ ತೊಗೊಂಡಿರ್ತಾರ. ಯೂಶಲಿ ಲೀಸ್ಗೆ ತೊಗೊಂಡಿರ್ತಾರೆ ಮೋಸ್ಟ್ಲಿ. ಇಲ್ಲೆಲ್ಲ ಏರಿಯಾ ಲೀಸಿಗೆ ತೊಗೊಂಡ್ಬಿಟ್ಟು ಇಷ್ಟು PDRಗೆ ಇನ್ಸ್ಟಾಲ್ ಮಾಡಿರ್ತಾರೆ. ಅದನ್ನು ಇಷ್ಟಿಷ್ಟು ಡಿಸ್ಟೆನ್ಸಲ್ಲೇ ಹಾಕಬೇಕು ಅಂತ ಅಲ್ಲಲ್ಲಿ ಮಾತ್ರ ತೊಗೊಂಡಿರ್ತಾರೆ. ಈ ಸೆಂಟ್ರಲ್ಲೆಲ್ಲ ಬಿಟ್ಬಿಟ್ಟಿರ್ತಾರೆ. ಸೊ ಇದ್ರ ಪಕ್ಕದಲ್ಲಿ ಏನೋ ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಆಗಲ್ಲ. ನೋಡಿಲ್ಲ, ಅದು ಒಂದು ಲೇಔಟ್ ಮಾಡ್ಕೊಂಡವ್ರೆ, ಸೈಟ್ಗಳು ಮಾಡ್ಕೊಂಡು ಸೆಂಟ್ರಲ್ಲಿ ರೆಕ್ಕೆ ಇಕ್ಕಿದ್ದಾರೆ. ಒಂದು ರೆಕ್ಕೆ ಏನಾದರೂ ಬಿದ್ದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಹೆಚ್ಚಿ ಎಲ್ಲೋ ಬೀಳ್ಬೋದು. ಏನು ಗುರು, ಚಂದ್ರಬಾಬು ನಾಯ್ಡು ಬರ್ತಡೇಗೇನು ಹಾಕಿರೋರು ಇವರೆಲ್ಲ. ನೋಡಿ ರೋಡ್ಗಳೇ ಕಾಣಿಸ್ತಾ ಇಲ್ಲ, ಎಲ್ಲ ಬ್ಯಾನರ್ ಮಾಮಯ್ಯ ಸರ್ಕಲಲ್ಲಿ. ನೀನೇನು ಹಾಕೋದು, ನಾನು ಹಾಕ್ತೀನಿ ಅಂತ ಇಡೀ ಊರಲ್ಲಿರೋ ಫೋಟೋಗಳೆಲ್ಲ ಇಲ್ಲೇ ಇದೆ ಬ್ಯಾನರಲ್ಲಿ. ಇನ್ನೂ ಏನೋ ಕಟ್ತವ್ರು ಇವರು, ಕಟ್ತವ್ರು ಬಿಡ್ತವ್ರು. ಇನ್ನೂ ಉದ್ದಕ್ಕಿದೆ ಅಲ್ಲೇ ಮುಂದೆ.
ರೋಡಲ್ಲಿ ಬ್ಯಾನರ್ ಇಲ್ಲ, ಬ್ಯಾನರ್ಗಳಲ್ಲಿ ರೋಡ್ ಐತೆ ಸೆಂಟ್ರಲ್. ಯಾ ಎಲೆಕ್ಷನು ಇಲ್ಲ, ಏನೂ ಇಲ್ಲ. ಚಂದ್ರಬಾಬು ನಾಯ್ಡು ಬಂದಿದ್ರೇನೋ, ಅದಕ್ಕೆ ಫುಲ್ ಹಾಕ್ಬಿಟ್ಟವ್ರೆ ಫಂಕ್ಷನ್ಗೆ. ಅದೇ ಫಂಕ್ಷನಲ್ಲಿ ಹಾಕಿರೋದು ಇದೆಲ್ಲ. ಇಲ್ಲಿ ಯಾರ ಬ್ಯಾನರ್ ಅಂಗಡಿ ಇಟ್ಕೊಂಡಿರೋನೋ ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಪ್ರಿಂಟ್ ಹೊಡೆದು ನಿದ್ದೆ ಇಲ್ದಿರ ಇನ್ನೂ ಹಾಕ್ತವ್ರೆ ಕೆಲವರು ಹುಡುಗರು. ಇವಾಗ ಊಟ ಮಾಡಿದ್ರೆ ಅದೋನಿ ಹತ್ರ ಇಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ಯಾವುದೂ ಅಷ್ಟು ಕಾಣಿಸಿಲ್ಲ. ಬಟ್ ಇಲ್ಲಿ ಏನಂದರೆ ಒಳಗಡೆ ಬಿಡೋಕ್ಕೆ ಮುಂಚೆ ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು. ಆಮೇಲೆ ಒಳಗಡೆ ಏನು ಆಪ್ಷನ್ಸ್ ಇಲ್ಲ ನಮಗೆ. ಮೀಲ್ಸ್ ಒಂದಿದೆ, ಅದು ಫುಡ್ ಮೀಲ್ಸ್, ರೈಸು, ಪಪ್ಪು, ಪಚ್ಚಡಿ, ರಸಮ್, ಇನ್ನು ಬೋಟಿ ಅಷ್ಟೇ. ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಹೋಗಬೇಕು ನಾವು ಸ್ಟ್ರೈಟ್ ಮಂತ್ರಾಲಯಕ್ಕೆ. ನಾರ್ಮಲ್ ಆಗಿತ್ತು, ಓಕೆ. ಉಪ್ಪು ಟೇಸ್ಟು ಮನೆಯಲ್ಲೇ ಮಾಡ್ದಂಗೆ ಇತ್ತು. ಹುಡುಗರು ಆಂಜನೇಯ ಚೆನ್ನಾಗಿದೆ. ಮೆಟ್ಲತ್ಬೇಕು, ಇಲ್ಲಿಂದನೇ ಮುಕ್ಕೊಂಡೋಗೋಣ. Continue on National Highway 100. ಸರಿ, ಇನ್ನು ಊಟ ಆಯಿತು. ಒಂದು ಸ್ಮಾಲ್ ಪವರ್ ನ್ಯಾಪ್ ಹಾಕ್ಕೊಂಡೋಣ. ಇನ್ನೇನು ಮಾಡೋದಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೆ ಇವಾಗ ಜಾಗ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಮಂತ್ರಾಲಯಕ್ಕೆ ಎದ್ದೇಳ್ತೀನಿ, ಅಲ್ಲಿ ಗಂಟ ಇವರಿಬ್ಬರು ನನ್ನ ಕರ್ಕೊಂಡು ಹೋಗ್ತಾರೆ. ಮಂತ್ರಾಲಯದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ನಿಮ್ಮ ಹತ್ರ ಒಂದು ಸಿಗ್ತೀನಿ. ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು. ಲೆಫ್ಟ್ ಎತ್ಕೋ, ಹಿಂಗೆ ಲೆಫ್ಟ್ ಎತ್ಕೋ. ಒಳಗಡೆ ಹೋದರೆ ದೇವಸ್ಥಾನ ಎಂಟ್ರೆನ್ಸು. ನಮ್ಮ ರೂಮ್ ಇರೋದು ಈ ಕಡೆ, ಧೀರೇಂದ್ರ ವಸತಿ ಗೃಹ ಸ್ಟ್ರೈಟ್. ನೋಡಿ, ಇದು ಕೀ ಬಂತು, ರೂಮು ಕೊಟ್ಟರು. ಇವಾಗ ಕೀ ತೊಗೊಂಡಿದ್ದೀನಿ. ಫಸ್ಟ್ ಫ್ಲೋರ್ಗೆ ನಂಬರ್ 2ನೇ ಪ್ರೆಸ್ ಮಾಡಿದ, ಆಚೆ ಮಾಡಿದೆ. ಇವಾಗ ಸೆಕೆಂಡ್ ಫ್ಲೋರಲ್ಲಿ 62 ಅಂತೆ ರೂಮು. ನೋಡೋಣ ಯಾವ ಥರ ಇದೆ. ಸೀನಿಯರ್ ಸಿಟಿಸನ್ಗೆ ಲಿಫ್ಟ್ ಇರುತ್ತೆ ಈ ರೂಮ್ ಅಂತ ನಾನು ಇದು ಬುಕ್ ಮಾಡಿದೆ. ಫಸ್ಟ್ ಟೈಮ್ ನಾನು ಬುಕ್ ಮಾಡಿರೋದು. ಜಾನ್ಸನ್ ಲಿಫ್ಟ್ ಇದೆ ಇಲ್ಲಿ. 62 ಯಾವ ಕಡೆ ಹೋಗಬೇಕು? ಈ ಕಡೆ ಹೋಗಬೇಕು. ಅಲ್ಲಿದೆ 62. ನೋಡಿ, ಇದೆ ರೂಮ್ ಟೂರು ಮಾಡ್ಬೋದು. ಇನ್ನು ಲಗೇಜ್ ತಂದಿಲ್ಲ. ಓಪನ್. ಹಾಂ, ಒಳಗಡೆ ಬನ್ನಿ. ಇನ್ನು ಅವ್ರವ್ರದ್ದು ಕಂಪೇರ್ ಮಾಡಬಾರ್ದು ಯಾವತ್ತು. ತಿರುಪತಿನಲ್ಲಿ ನಾವು ಹೋಗೋದು ಯೂಶ್ವಲ್ ಆಗಿ 100 ರೂಪಾಯಿ ರೂಮೇ ಸಿಗುತ್ತೆ. ಏನೋ ಸೌಂಡು, ಗಂಟೆ ಸೌಂಡು. ಕರೆಂಟ್ ಇಲ್ವಾ? ಗೀಸರ್ ಇದೆಯಾ ನೋಡು. ಬೆಡ್ಶೀಟ್ ಕೊಡೋಲ್ಲ ಅಂತ, ಅದೇ ಯಾರಿಗೂ ಕೊಡೋಲ್ಲ ಅಷ್ಟೇ. ಎ ಸಿ ರೂಮಲ್ಲೂ ಪರವಾಗಿಲ್ಲ, ಓಕೆ. ಹೋಗ್ಬಿಟ್ಟು ನೋಡಿ, ಇವಾಗ ದರ್ಶನಕ್ಕೆ ನಾವೆಲ್ಲರೂ ಸ್ನಾನ ಮಾಡಿದ್ವಿ. ಮತ್ತು ಇಲ್ಲಿ ಬಿಸಿ ನೀರು ಬಂತು ಅಂತ, ಅದು ಹೆಂಗೆ ಬಂತ ನಮಗೂ ಗೊತ್ತಿಲ್ಲ. 3 ಜನ ಸ್ನಾನ ಮಾಡಿ ಪಂಚೆ ಕಟ್ಕೊಂಡಿದ್ದೀವಿ, ಮೇಲೆ ಶೆಲ್ಟ್ ಹಾಕ್ಕೊಂಡಿದ್ದೀವಿ. ಆವಾಗೆ ಸೆಕೆ ಆಗ್ತಾಯಿದೆ. ಇವಾಗ ನಾವು ದರ್ಶನಕ್ಕೆ ಹೋಗ್ತೀವಿ. ಗಾಡಿ ಎಲ್ಲೆಲ್ಲಾದರೂ ನಿಲ್ಲಿಸೋದ ಏನು ಮಾಡೋದು ಗೊತ್ತಿಲ್ಲ. ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹೀಗೆ ಪ್ರಸಾದ ಸೇವನೆ ಮಾಡಿಕೊಂಡು
ಹೋಗೋಣ. ಈ ಥರ ಬಿಲ್ಡಿಂಗು ಆರ್ಚ್ ಪಕ್ಕದಲ್ಲೇ. ಇವಾಗ ಹೋಗ್ಬೇಕು ಅಲ್ಲಿಗೆ. ಹೋಗ್ಬಿಟ್ಟು ಈ ಆರ್ಚ್ ಹತ್ರ ಹೊರಗಡೆ ಎಂಟ್ರಿ ಆಗ್ತೀವಿ. ಇದೆಲ್ಲ ಇಲ್ಲಿಂದ ಬಂದಿರೋ ಗಾಡಿಗಳು ಎಲ್ಲ ಅದಕ್ಕೆ ಗೊತ್ತಿಲ್ಲ. ಈ ಕಡೆ ಹೋದರೆ ಆರ್ಚ್ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇದೆ. ಮುಂಚೆನೂ ನೋಡ್ಸಿದ್ದೀನಿ ಲಾಸ್ಟ್ ಟೈಮು, ಆವಾಗ ಬಸ್ಸಲ್ಲಿ ಹೋದ್ರೆ. ನೋಡಿ ಯಾರು ಇಲ್ಲೆಲ್ಲ ಹೋಟ್ಲುಗಳು, ಕಾಫಿ ಟೀ ಅಷ್ಟೇ. ಇನ್ನಷ್ಟೇ ಗಾಡಿ ಇನ್ನೆಲ್ಲ ಹೋಗುತ್ತೆ, ಕಾರು ಅಷ್ಟೇ. ಇನ್ನು ಗಾಡಿಗಳು ಹೋಗಲ್ಲ ಅನ್ಕೊಂತೀನಿ. ನೋಡಿ ಮಂತ್ರಾಲಯ ಎಂಟ್ರನ್ಸು. ಅಲ್ಲಿಗೆ ಹೋಗ ಇಡೇ ಫೋಟೋ ತೆಗಿಬೇಕಂತ. ನೋಡಿ ಇದು ವರಾಹ ಭೂದೇವಿ ಅವತಾರ ಎತ್ತಿದ್ದಾಗ ಶ್ರೀಮನ್ನಾರಾಯಣ ನರಸಿಂಹ ಅವತಾರ ಅಲ್ಲಿದೆ. ಅಲ್ಲಿ ಪ್ರಸಾದ ಕೌಂಟ್ರು ಇದೆ. ನಮ್ಮಪ್ಪ ನಮ್ಮ ಅಣ್ಣ ಹುಡುಕ್ತವ್ರೆ. ಹುಡುಗರು ಒಳಗಡೆ ನಾವು ದರ್ಶನ ಮಾಡಿ, ನಮ್ಮಪ್ಪ ಒಳಗಡೆ ಮ್ಯೂಸಿಯಂ ಒಳಗಡೆ ಎಲ್ಲ ಕರ್ಕೊಂಡೋಗಿದ್ದೆ. ಮ್ಯೂಸಿಯಂ ಒಳಗಡೆ ಫೋನ್ ಬಿಡೋಲ್ಲ. ಸೊ ಇನ್ನೇನು ಫೋನ್ ಬಿಟ್ಟಿಲ್ಲ ಅಂದರೆ ನಾನು ಹೋಗಿ ನೋಡ್ಕೊಂಬಂದೆ. ಮ್ಯೂಸಿಯಂ ಎಲ್ಲಿದೆ ನಾನು ನೋಡಿಸ್ತೀನಿ. ಹೊರಗಡೆಯಿಂದನೇ ಹೋಗಿದ್ರಿ. ನಾನಿವಾಗ ಆಚೆಗಡೆ ಈ ಬಿಸ್ಲರಿ ನೀರು ತಗೊಂಡ್ಕೊಂಡ್ಬಂದೆ ನಮ್ಮ ಡ್ಯಾಡಿಗೆ. ಅವಾಗ ಎತ್ಕೊಂಡೋಗಿಲ್ಲ, ಅದರಿಂದ ಮತ್ತೆ ಒಳಗಡೆ ಹೋಗ್ಬಿಟ್ಟು ನೀರು ಕೊಟ್ಟು ಮ್ಯೂಸಿಯಂ ನೋಡಿಸ್ತೀನಿ ಹೆಂಗೆ ಹೋಗೋದು ಅಂತ. ನೋಡಿ ಹಿಂಗೆ ಎಂಟ್ರಿ ಮಾಡ್ಕೊಂಡು ಹಿಂಗೂ ಬರ್ಬೋದು ನೀವು. ಇವಾಗ ಫ್ರೀ ಇದೆ, ಬಿಟ್ಟಿದ್ದಾರೆ. ಮುಂಚೆ ಬಿಡ್ತಾರೋ ಗೊತ್ತಿಲ್ಲ. ಇದು ಮಂಚಲಮ್ಮ ದೇವಸ್ಥಾನ. ಮಂಚಲಮ್ಮ ದೇವಸ್ಥಾನ ಬಗ್ಗೆ ಎಕ್ಸಿಟ್ ಬರೋ ದಾರಿನಲ್ಲೇ ಆಪೋಸಿಟ್ ಡೋರಲ್ಲಿರುತ್ತೆ ಮ್ಯೂಸಿಯಮ್ಮು. ಲಾಸ್ಟ್ ಟೈಮು ಕ್ಲೋಸ್ ಆಗಿತ್ತು, ಓಪನ್ ಇದ್ದಿಲ್ಲ. ಇದೇ ಮ್ಯೂಸಿಯಮ್ಗೆ ಹೋಗೋ ದಾರಿ. ಅಣ್ಣ ಇವಾಗ ಒಳಗಡೆ ಹೋಗೋಣ ಫೋನ್ ಕೊಟ್ಬಿಟ್ಟು ಇನ್ನೇನು ಕ್ಲೋಸ್ ಮಾಡ್ತಾರೇನೋ. ಇದೇ ಮ್ಯೂಸಿಯಮ್ಗೆ ಜನಗಳು ಜಾಸ್ತಿ ಆಗ್ತವ್ರೆ. ಹಿಂದೆ ಕಡೆ ಇದು ಮ್ಯೂಸಿಯಮ್ಗೆ ಇದ್ದಾರೆ. ಹಿಂಗೆ ನೀವು ಆಚೆ ಬರ್ತೀರ ಎಂಟ್ರನ್ಸಲ್ಲೇ ಇರುತ್ತೆ. ಇವಾಗ ನಾನು ನನ್ನ ಹತ್ರ ಹೋಗ್ತೀನಿ. ನಮಸ್ಕಾರ ಆಗ್ತವ್ರೆ. ಗೋವಿಂದ ಗೋವಿಂದ.
ಆರತಿ ಇದೆ, ಮುಕ್ಕೊಳ್ಳೋಣ. ನೀವು ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ ಗುಡ್ಡದಾದ್ಮೇಲೆ ಆ ಕಡೆ ಅಂತ ನೋಡು. ಎಲ್ಲ ಕುತ್ಕೊಂಡವ್ರೆ ಹೌಸ್ಫುಲ್. ಗೋವಿಂದ 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 ಗೋವಿಂದ. ನೋಡಿ, ಒಳಗಡೆ ದರ್ಶನ ಮಾಡ್ಸೋಕ್ಕಾಗಲ್ಲ ಅಂದ್ರೂ ಅಲ್ಲಿ ಇಲ್ಲಿಂದಲೇ ನಾನು ನಿಮಗೆ ನೋಡಿಸಿದ್ದೀನಿ. ಇದೆಲ್ಲ ಭಕ್ತಾದಿಗಳು ಅಲ್ಲಿ ದರ್ಶನ ಮಾಡ್ತಿರೋದು ಒಳಗಡೆ. ಅಷ್ಟೇ, ಲಾಸ್ಟ್ ರೌಂಡು, ಲಾಸ್ಟ್ ಪ್ರದಕ್ಷಿಣೆ ಮುಗೀತು ದೇವ್ರದ್ದು. ಇವಾಗ 2ನೇ ಸತಿ ದರ್ಶನ ಮಾಡ್ಕೊಂಡು ಬಂದ್ರಿ. ನಮ್ಮಪ್ಪ ಇರೋದಕ್ಕೆ ಹಿಂಗೆ ಸೀನಿಯರ್ ಸಿಟಿಸನ್ ಅಂತ ಕರ್ಕೊಂಡೋದೆ. ಎಲ್ಲರೂ ಹಂಗೆ ಹೋಗ್ತವ್ರೆ, ಬಿಡ್ತವ್ರೆ. ನಮ್ಮ ಅಣ್ಣ ಎಲ್ಲಿದ್ದಾರೆ ಫೋನ್ ಮಾಡಬೇಕು. ಅವ್ನು ಮುಂದೆ ಹೋದ, ನಾನು ನಮ್ಮಪ್ಪ ಜೊತೆ ಹೋದೆ. ಪ್ರಸಾದಕ್ಕೆ ತಗೊಳ್ಳೋಕ್ಕೆ ಬಂದಿದ್ದೀನಿ. ನಮ್ಮ ಅಣ್ಣ ಆಲ್ರೆಡಿ ಹೋಗಿದ್ದಾನೆ, ಇಬ್ಬರಿಗೆ ಮಾತ್ರ ಕೊಡ್ತಾರೆ ಅಂತೆ. ಸೊ ಇವಾಗ ನಾನು ಬಂದೆ. ಕೊನೆಗೆ ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಆರತಿ ಮಾಡ್ತಾರೆ, ಫೈನಲ್ ಆರತಿ ನೋಡಿ, ಮಂಗಳಾರತಿ ಮಾಡ್ತಾಯಿದ್ರು.
ಇಲ್ಲೇ ದರ್ಶನ ಮಾಡ್ಕೊಬೋದು ನೀವು ಭಕ್ತಾದಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ. ಇವಾಗ ಊಟಕ್ಕೆ ಹೋಗ್ತೀವಿ, ಬನ್ನಿ. ಇದು ಊಟಕ್ಕೆ ಹೋಗ್ತಿರೋ ಕ್ಯೂ ಲೈನು. ಸ್ವಲ್ಪ ರೌಂಡ್ ಹೊಡಿಬೇಕು. ಕೂತ್ಕೊಳ್ಳಂಗಿದ್ರೆ ಕೂತ್ಕೊಬೋದು. ನೋಡಿ, ಮಂತ್ರಾಲಯದಲ್ಲಿ ಅನ್ನಪ್ರಸಾದ ಮಾಡೋಕ್ಕೆ ಬಂದೆ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ಲಾಸ್ಟ್ ಟೈಮ್ ತಿಂದಿಲ್ಲ. ಇಲ್ಲಿ ಬಡಿಸ್ತಾರೆ, ಹಂಗೆ ಇಸ್ಕೊಂಬಂದು ಇಲ್ಲಿ ಕೂತ್ಕೊಂಡು ತಿನ್ಬೋದು. ಈ ಥರ ಇರುತ್ತೆ ದೊಡ್ಡವ್ರಿಗೆ. ಆಮೇಲೆ ಕುಡಿಯೋಕ್ಕೆ ನೀರು ಬೇಕಂದರೆ ಅಲ್ಲೋಗಿ ಕುಡಿಬೇಕು, ಪಕ್ಕದಲ್ಲಿ ಕೈ ತೊಳೆದು. ನೋಡಿ, ಊಟ ಮಾಡಿಕೊಂಡು ಆಚೆ ಬಂದೆ. ಇಲ್ಲೇ ಎಂಟ್ರಿ ಆಗಬೇಕು, ಆ ಪಕ್ಕದಲ್ಲೇ ಬಂದರೆ ಎಂಟ್ರಿ ಆಗಬೇಕು. ಭೋಜನ ಶಾಲೆ ಯಾರು ಕೇಳಿದ್ರೆ ಅಂತಾರೆ, ಟೈಮಿಂಗ್ಸಲ್ಲಿದೆ ನೋಡ್ಕೊಳ್ಳಿ. ನನ್ನ ಸಜೆಷನ್ ಏನಂದರೆ, ನೀವು ನಮ್ಮಂಥ ಯೂತು ನಡೆಯೋಕ್ಕೆ ಕಷ್ಟ ಆಗಲ್ಲ ಅಂದರೆ ಓಕೆ. ಈ ಥರ ನಡೆಯೋಕ್ಕೆ ಕಷ್ಟ ಅಂದರೆ ಬರೋದು ಬೇಡ. ನನಗೆ ಗೊತ್ತಿದ್ದಿಲ್ಲ, ನಾರ್ಮಲಾಗೆ ತಿರುಪ್ತಿ ಥರ ಅಂದ್ಕೊಂಡು ಸೀನಿಯರ್ಗೆ ಬಿಡ್ತಾರೆ ಅಂದ್ಕೊಂಡೆ. ಅದು ಯಾರು ಇಲ್ಲವೇ ಇಲ್ಲ ಅಲ್ಲಿ ಓಪನ್ ಮಾಡೋಕ್ಕೆಲ್ಲ ಕಟ್ಬಿಟ್ಟವ್ರೆ. ಇವಾಗ ಹಿಂಗೆ ನಡ್ಕೊಂಡೋದ್ರೆ ಇದೆ ಅಂತೆ ನಮ್ಮ ರೂಮು, ಅದು ಗೊತ್ತಾಗಿದ್ದಿಲ್ಲ. ಹಿಂಗೆ ನಡ್ಕೊಂಡು ಹೋಗ್ಬೋದು. ನಮ್ಮಣ್ಣ ಕಾರ್ ಆ ಕಡೆ ನಿಲ್ಸೋನೆ, ಸರಿ ಹಂಗೆ ಹೋಗೋಣ ಅಂತ ಬಂದೆ. VIP ಡೈನಿಂಗ್ ಹಾಲ್ ನೋಡ್ಕೊ.